ನಮಸ್ತೆ. ನ್ಯೂಸ್ ಚಾನೆಲ್ಗಳಲ್ಲಿ ಈ ಅಪಘಾತಗಳನ್ನು ತೋರಿಸ್ತಾರೆ. ಅದೊಂದು ಪರ್ಮನೆಂಟ್ ಸೆಕ್ಷನ್ ಆಗಿದೆ. ನೀವು ನೋಡಿರ್ಬೋದು, ಅಪಘಾತ ಆಗುತ್ತೆ, ಒಬ್ಬ ವ್ಯಕ್ತಿ ಕೆಳಗಡೆ ಬೀಳ್ತಾನೆ, ಬೇರೆಯವರು ನೋಡಿಕೊಂಡು ಹಾಗೆಯೇ ಮುಂದಕ್ಕೆ ಹೊರಟೋಗ್ತಾರೆ. ಇನ್ನು ಕೆಲವರು ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಇನ್ನೆಲ್ಲೋ ಮೂಲೆಯಲ್ಲಿರೋ ವ್ಯಕ್ತಿ ಓಡಿ ಬಂದು ಬಿದ್ದಿರೋ ವ್ಯಕ್ತಿಯನ್ನು ಎತ್ತುತ್ತಾನೆ, ಸಹಾಯ ಮಾಡ್ತಾನೆ ಮತ್ತು ಸಾಧ್ಯ ಆದರೆ ಒಂದು ಆಟೋದಲ್ಲಿ ಕರ್ಕೊಂಡೋಗಿ ಆಸ್ಪತ್ರೆ ಸೇರಿಸ್ತಾನೆ. ಬಹುಶಃ ನೀವೇ ಅಪಘಾತಕ್ಕೆ ಒಳಗಾಗಿದ್ದರೆ ಒಮ್ಮೆ ಊಹೆ ಮಾಡಿ, ಆತನ ಬಗ್ಗೆ ನಿಮಗೆ ಎಷ್ಟು ಪ್ರೀತಿ ಮತ್ತು ಸಂತೋಷ, ನೆಮ್ಮದಿ, ಜೀವನ ಕಾಪಾಡ್ದ ಅಂತ ಅನಿಸುತ್ತೆ ಅಲ್ವಾ? ಹಾಗೆಯೇ ನೀವೇ ಸಹಾಯ ಮಾಡಿದಂಥ ವ್ಯಕ್ತಿ ಆದರೆ ನಿಮಗೂ ಸಹ ಒಂದು ನೆಮ್ಮದಿ, ನಾನು ಒಂದು ಜೀವನ ಕಾಪಾಡಿದೆ, ಒಬ್ಬರ ಕಷ್ಟನ ಕಡಿಮೆ ಮಾಡಿದೆ ಅಂತ ಅನಿಸುತ್ತೆ ಅಲ್ವಾ? ಸ್ನೇಹಿತರೆ, ಇದನ್ನೇ ಕಂಪ್ಯಾಷನ್ ಅಥವಾ ಕರುಣೆ ಅಂತೀವಿ. ಕನ್ನಡದಲ್ಲಿ ಅನೇಕ ಮತ ಇದೆ. ಕನಿಕರ ಅಂತೀವಿ, ಅನುಕಂಪ ಅಂತೀವಿ, ಮರುಕ ಅಂತ ಕರಿತೇವೆ. ಈ ಕಂಪ್ಯಾಷನ್ ಅಥವಾ ಕರುಣೆ ಇದೆಯಲ್ಲ, ಅದು ಭಾವನಾತ್ಮಕವಾದ ಕೌಶಲ್ಯಗಳಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಕೌಶಲ. ಇವತ್ತಿನ ಜಗತ್ತಿನಲ್ಲಿ, ವೇಗವಾಗಿ ಬದಲಾವಣೆ ಆಗ್ತಾ ಇರ್ತಕ್ಕಂಥ ಜಗತ್ತಿನಲ್ಲಿ, ಡಿಜಿಟಲ್ ಜಗತ್ತಿನಲ್ಲಿ ಕರುಣೆ ಅತ್ಯಂತ ಅಗತ್ಯ ಇದೆ. ಮಾನವೀಯ ಕೌಶಲ್ಯಗಳಲ್ಲಿ ಇದು ಭಾಳ ಮುಖ್ಯವಾದ. ಸ್ನೇಹಿತರೆ, ಕರುಣೆ ಅಂದರೆ ಏನು? ಕರುಣೆ ಅಂತ ಅಂದರೆ ಮತ್ತೊಬ್ಬರಿಗೆ ಏನಾದರೂ ಒಂದು ತೊಂದರೆ ಆಗಿದ್ದರೆ, ಕಷ್ಟದಲ್ಲಿದ್ದರೆ ಅದು ತನಗೇ ಆಯ್ತೇನೋ ಅನ್ನೋ ಒಂದು ಭಾವನೆಯನ್ನು ತಿಳ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು. ಎರಡನೇದು, ಅವರ ನೋವನ್ನು, ಕಷ್ಟವನ್ನು ಕಡಿಮೆ ಮಾಡಲಿಕ್ಕೆ ನಮ್ಮ ಕೈಲಾದ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ಇದನ್ನೇ ನಾವು ಕರುಣೆ, ಕಂಪ್ಯಾಷನ್ ಅಂತ ಕರಿತೀವಿ. ಕರುಣೆ ಅಂತಕ್ಕಂಥದ್ದು ಮನೆಯಲ್ಲೂ ಆಗ್ಬೋದು ಮತ್ತು ಆಚೆ ಆಗ್ಬೋದು, ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಾಗ್ಬೋದು ಅಥವಾ ರಸ್ತೆಗಳಲ್ಲಾಗ್ಬೋದು. ಕರುಣೆಯನ್ನು ವ್ಯಕ್ತಪಡಿಸೋದಕ್ಕೆ ಎಲ್ಲ ಕಡೆ ಅವಕಾಶ ಇರುತ್ತೆ. ಸ್ನೇಹಿತರೆ, ಕರುಣೆಯಿಂದ ನಮಗೆ, ಸಮಾಜಕ್ಕೆ ಎಷ್ಟು ಸಹಾಯ ಆಗುತ್ತೆ ಅಂದರೆ, ಮೊದಲನೇದಾಗಿ ಸಂಬಂಧಗಳು ಗಟ್ಟಿಯಾಗುತ್ತೆ. ಎರಡನೇದಾಗಿ ಕುಟುಂಬದಲ್ಲಿ ಪ್ರೀತಿ ಹೆಚ್ಚಾಗುತ್ತೆ ಮತ್ತು ಸ್ನೇಹ ಗಟ್ಟಿಯಾಗುತ್ತೆ. ಒತ್ತಡ ಮತ್ತು ಕೋಪಗಳು ಕಡಿಮೆ ಆಗುತ್ತೆ. ಸಮಾಜ ಉತ್ತಮ ಆಗ್ತಾ ಹೋಗುತ್ತೆ. ಒಂದು ಪುಟ್ಟ ಕರುಣೆ ಮತ್ತೊಬ್ಬರ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ತರುತ್ತೆ. ಅದು ಮುಖ್ಯ. ನನಗೆ ಈಗಲೂ ನೆನಪಿದೆ, ಕೆಲವು ವರ್ಷಗಳ ಹಿಂದೆ ಆಟೋದಲ್ಲಿ ಮನೆ ಕಡೆ ಬರಬೇಕಾದ್ರೆ ಪಕ್ಕದಲ್ಲಿ ಮಿರರ್ ಇರುತ್ತಲ್ಲ, ಡ್ರೈವರ್ ಪಕ್ಕದಲ್ಲಿ, ಆ ಮಿರರ್ನ ಭಾಗ ಪಾದಚಾರಿಗೆ ಒಬ್ಬರಿಗೆ ತಲುಪಿದ್ರಿಂದ ಅವರು ತಕ್ಷಣ ಬಿದ್ದೋದ್ರು. ಆಟೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಫಾಸ್ಟಾಗಿ ಹೋಗ್ಲಿಕ್ಕೆ ಹೋದ. ನಾನು ಒತ್ತಾಯ ಮಾಡಿ ನಿಲ್ಲಿಸಿದೆ. ಓಡಿ ಬಂದು ನೋಡಿದ್ರೆ ಆ ವ್ಯಕ್ತಿ ಕೆಳಗಡೆ ಬಿದ್ದಿದ್ದಾನೆ, ಕಿವಿಯಲ್ಲಿ ರಕ್ತ ಸೋರ್ತಾಯಿತ್ತು. ತಕ್ಷಣ ಒತ್ತಾಯ ಮಾಡಿ ಬೇರೆಯವ್ರ ಸಹಾಯ ತಗೊಂಡು ಆ ವ್ಯಕ್ತಿಯನ್ನು ಆಟೋದಲ್ಲಿ ಕೊಂಡಿಸ್ಕೊಂಡು ಸೀದಾ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದೆ. ಆತನ ಜೋಬಿನಲ್ಲಿ ಡೈರಿ ಇತ್ತು. ಡೈರಿನಲ್ಲಿ ಏನು ಫೋನ್ ನಂಬರ್ಸ್ ಇತ್ತು, ಆ ಫೋನ್ಗೆ ಮಾಡಿ ದಯವಿಟ್ಟು ಬನ್ನಿ, ಹೀಗಾಗಿದೆ ಅಂತ ಹೇಳಿದೆ. ಕೆಲವೇ ಸಮಯದಲ್ಲಿ ಅವರು ಓಡಿ ಬಂದರು. ಅವರು ನನಗೆ ಪರಿಚಿತರು ಸಹ ಇದ್ದರು. ದಯವಿಟ್ಟು ಬೇಕಾದಂಥ ಚಿಕಿತ್ಸೆನ ಕೊಡಿಸಿ ಅಂತ ಹೇಳಿ ನಾನು ತಕ್ಷಣ ವಾಪಸ್ ಮನೆಗೆ ಬಂದೆ. ಸುಮಾರು ಒಂದು ವಾರದ ನಂತರ ಅವರು ಮತ್ತು ನನಗೆ ಪರಿಚಯ ಇದ್ದಂಥ ಸ್ನೇಹಿತರು ಇಬ್ಬರು ಬಂದರು. ಸರ್, ನನ್ನ ತಮ್ಮನ ಜೀವನ ನೀವು ಉಳಿಸಿದ್ರಿ ಸರ್ ಅಂತ ನನ್ನ ಪರಿಚಯ ಇರ್ತಕ್ಕಂಥ ವ್ಯಕ್ತಿ ಹೇಳಿದ್ರೆ, ಆ ವ್ಯಕ್ತಿಯಂತೂ ಕಾಲಿಗೆ ಬೀಳಲಿಕ್ಕೆ ಬಂದರು. ನಿಜವಾಗ್ಲೂ ನನಗೆ ತುಂಬ ಅಭಿಮಾನ ಬಂತು, ಕರುಣೆಯೂ ಬಂತು. ನಾನು ಒಬ್ಬರ ಜೀವನ ಕಾಪಾಡೋದನ್ನ ಮತ್ತು ಆ ವ್ಯಕ್ತಿ ಓಡಿ ಬಂದು ಮನೆಗೆ ತನ್ನ ಅಭಿವಂದನೆಯನ್ನು ತಿಳಿಸ್ತಾ ಇದ್ದಾರಲ್ಲ, ಅದು ಬಹುಶಃ ನಿಮ್ಮ ಜೀವನದಲ್ಲೂ ಆಗಿರ್ಲಿಕ್ಕೆ ಸಾಧ್ಯ. ಅಥವಾ ನೀವು ನೆರವು ಪಡೆದಿರ್ಬೋದು ಅಥವಾ ನೆರವು ನೀಡಿರ್ಬೋದು. ನೆನಪು ಮಾಡ್ಕೊಳ್ಳಿ. ಆ ಥರ ಸಹಾಯ ಮಾಡಿದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಕರುಣೆ ಅಂತಕ್ಕಂಥದ್ದು ನಮಗೆ ಎಷ್ಟೆಲ್ಲ ಸಹಾಯ ಮಾಡುತ್ತೆ. ಅದನ್ನು ಬೆಳೆಸ್ಕೋಬೇಕಾದ್ರೆ ಮೊದಲನೇದಾಗಿ ಸ್ವಲ್ಪ ಗಮನವನ್ನು ಕೊಡಬೇಕು, ಕೇಳಬೇಕು, ಗಮನ ಇಟ್ಟು ಕೇಳಬೇಕು. ಎರಡನೇದು, ನಮ್ಮ ಕೈಲಾದ ಸಹಾಯವನ್ನು ಮಾಡಲಿಕ್ಕೆ ಆಲೋಚನೆ ಮಾಡಬೇಕು. ಮೂರನೇದು, ಆ ವ್ಯಕ್ತಿ ನಾನೇ ಆಗಿದ್ದರೆ ಎಂಥ ಕಷ್ಟದಲ್ಲಿ ನೋವನ್ನು ಅನುಭವಿಸ್ತಾ ಇದ್ದೆ, ಹಾಗಾಗಿ ಸಹಾಯ ಮಾಡಬೇಕು ಅಂತಕ್ಕಂಥ ಒಂದು ಪ್ರಜ್ಞೆ ಬೆಳೆಯೋದಕ್ಕೆ ಪ್ರೇರಣೆ ಸಿಗುತ್ತೆ. ಮತ್ತು ಈ ಕೆಲಸವನ್ನು ಮನೆಯಿಂದಲೇ ಆರಂಭಿಸಿ. ಅಜ್ಜ ಅಜ್ಜಿ ಇರ್ಬೋದು, ಮಕ್ಕಳಿರ್ಬೋದು, ಅಥವಾ ವಯಸ್ಸಾದವರು ಇರ್ಬೋದು. ಬಿದ್ದಾಗ ಅಥವಾ ಎಡುವುದಾಗ ಏನೆಲ್ಲ ಸಣ್ಣ ತೊಂದರೆ ಆಗುತ್ತೆ, ತಕ್ಷಣ ಹೋಗಿ ಸಹಾಯ ಮಾಡ್ತಕ್ಕಂಥದ್ದು, ನೆರವು ಕೊಡ್ತಕ್ಕಂಥದ್ದು, ಅದು ಮಾಡ್ತಾ ಹೋದರೆ ಅದು ಒಂದು ಜೀವನದ ಒಂದು ಕೌಶಲ ಆಗಿ ಬೆಳೀತಾ ಹೋಗುತ್ತೆ. ಈ ಕೌಶಲ ಜೀವನದಲ್ಲಿ ಎಷ್ಟು ಸಹಾಯ ಮಾಡುತ್ತೆ ಅಂದರೆ ನೋಡಿ, ಕೆಲವು ವ್ಯಕ್ತಿಗಳು ಬಹಳ ಜೀವನದಲ್ಲಿ ಪ್ರತಿಭಾವಂತರಾಗಿ ಯಶಸ್ಸಾಗ್ಬೋದು. ಇನ್ನು ಕೆಲವರು ಮುಖ್ಯವಾಗಿ ಏನೋ ಒಂದು ಹುದ್ದೆಯನ್ನು ಅಲಂಕರಿಸಿ ತೃಪ್ತಿ ಪಡೀತಾ ಇರ್ಬೋದು. ಆದರೆ ಕರುಣೆ ಇದೆಯಲ್ಲ, ಕಂಪ್ಯಾಷನ್ ಇದೆಯಲ್ಲ, ಅದು ಹೃದಯಕ್ಕೆ ತರ್ತಕ್ಕಂಥದ್ದು. ಅದು ಹೃದಯದ ಭಾಷೆ ಮತ್ತು ಹೃದಯವನ್ನು ಗೆಲ್ತಕ್ಕಂಥ ಒಂದು ಕೌಶಲ. ಸ್ನೇಹಿತರೆ, ನೀವು ನಿಮ್ಮ ಜೀವನದಲ್ಲಿ
ಆ, ದಯವಿಟ್ಟು ಸಹಾಯ ಮಾಡ್ತಕ್ಕಂಥದ್ದನ್ನು ಮತ್ತು ಈ ಕರುಣೆಯನ್ನು ಕಲಿತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಮತ್ತು ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಅಂದರೆ, ಈ ವಾರದಲ್ಲಿ ಒಂದಲ್ಲ ಒಬ್ಬ ವ್ಯಕ್ತಿಗೆ ನೀವು ನೆರವು ಮಾಡೋದಕ್ಕೆ ತೀರ್ಮಾನ ತಗೊಳ್ಳಿ. ಕಂಪ್ಯಾಷನ್ನ ತೋರಿಸಿ, ಕರುಣೆಯನ್ನು ತೋರಿಸಿ ಮತ್ತು ನನ್ನ ಈ ಪುಟ್ಟ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ ಈ ರೀತಿ ಸಹಾಯ ಮಾಡಿದೆ ಅಂತ. ಅದು ಒಂದು ಸಾಂಕ್ರಾಮಿಕವಾಗಿ ನಮಗೆ ಜೀವನದಲ್ಲಿ ಯಶಸ್ಸನ್ನು ಪಡೀಲಿಕ್ಕೆ ಒಂದು ದೊಡ್ಡ ಕೌಶಲ ಆಗಿ ಬೆಳೀಲಿ. ಸ್ನೇಹಿತರೆ, ನೀವು ನನ್ನ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಇದೇ ರೀತಿಯ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ತೆ.